ಒಂದು ಗರ್ಭವನ್ನು ಕತ್ತರಿಸಿ ತೆಗೆಯುವಂಥದ್ದು, ಆ ತಪ್ಪುಗಳನ್ನು ಪ್ರಾಕೃತಿಕವಾಗಿ ಮಾಡಬಾರ್ದಂಥ ನಿಯಮ ಇದೆ. ಈ ಪೀಠ, ಈ ಮೂರು ಕಾಲಿನ ಪೀಠದಲ್ಲಿ ಕೂತು ಇದನ್ನು ಹೇಳಿದಾಗ ಕೊಟ್ಟಂಥವು ಎಲ್ಲವೂ ಸರಿಯಾಗ್ತದೆ. ನೋಡಿ, ಇದು ತಿರಿ ಅಂತ ಹೇಳುವಂಥದ್ದು. ತಿರಿ, ತೆಂಗಿನ ತಿರಿಯನ್ನು ಇವತ್ತು ಎಲ್ಲಿಯ ತನಕ ನಮ್ಮಲ್ಲಿ ಒಂದು ಸಮಸ್ಯೆ ಬಂದಿದೆ. ಪಿಂಗಾರದ ಹಾಳೆಯನ್ನು ಮತ್ತು ತೆಂಗಿನ ತಿರಿಯನ್ನು ಅನಗತ್ಯವಾಗಿ ದುರುಪಯೋಗ ಮಾಡುವಾಗಿಲ್ಲ. ಮತ್ತು ನಮಗೆ ಬೇಕಾಗುವ ನಾಗಮಂಡಲಕ್ಕೂ ಉಪಯೋಗಿಸಬಾರ್ದಂಥ ನಿಯಮ ಇದೆ. ಅದನ್ನು ಯಾವಾಗ ತೆಗಿಬೇಕಂದ್ರೆ, ಒಂದು ಹಾಳೆ ಪಿಂಗಾರವನ್ನು ನಮ್ಮ ಮನೆಯಲ್ಲಿ ಸೀಮಂತ ಕಾರ್ಯಕ್ಕೆ ಮಾತ್ರ ಒಂದು ಹಾಳೆ, ಮತ್ತು ದೈವದ ಭಂಡಾರಕ್ಕೆ ಒಂದು ಹಾಳೆ, ಇಷ್ಟೈತಿ. ಯಾಕಂದರೆ ಒಂದು ಗರ್ಭವನ್ನು ಕತ್ತರಿಸಿ ತೆಗೆಯುವಂಥದ್ದು, ಆ ತಪ್ಪುಗಳನ್ನು ಪ್ರಾಕೃತಿಕವಾಗಿ ಮಾಡಬಾರ್ದಂಥ ನಿಯಮ ಇದೆ. ತಿರಿಯೂ ಕೂಡ ಹಾಗೆ, ಇದು ತೆಂಗಿನ ಒಂದು ಮರದ ತಿರಿ, ಅದರ ಬೆಲೆ, ಆ ತಿರಿಯನ್ನೇ ತುಂಡು ಮಾಡುವಷ್ಟು ದುಷ್ಟರು ನಾವು ಆಗಬಾರ್ದು. ಆದರೆ ದೈವಕ್ಕೆ ಪ್ರಕೃತಿಯೇ ವರದಾನವಾಗಿ ಕೊಟ್ಟಿದೆ. ದೈವಕ್ಕೋಸ್ಕರ ನಾವು ಒಂದು ದೈವಕ್ಕೆ 7 ತಿರಿ 7 ಪಾಂದವು ಅದನ್ನು ಬಿಲ್ಲವರು ತೆಗಿಬೇಕು, ಕೆಲವೆಲ್ಲ ನಿಯಮಗಳೆಲ್ಲ ಇದೆ. ಅದನ್ನು ತೆಗೆಯುವಾಗಲೂ ಆ ತೆಂಗಿನ ಮರಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಪ್ರಾರ್ಥಿಸತ್ತು. ಒಂದು ತಲೆಯಿಂದ ಒಂದು ಪಾಂದ ಒಂದು ತೆಂಗಿನ ಮರದ ಹಾಗೆ ತೆಗಿಬೇಕು. 1 ವರ್ಷದಲ್ಲಿ ಒಮ್ಮೆ ಮಾತ್ರ ತೆಗಿಬೇಕು. ಅನಗತ್ಯವಾಗಿ ತಿರಿಯ ಅಲಂಕಾರಗಳನ್ನು ಮಾಡಬಾರ್ದು ಅಂತ ನಿಯಮ ಇದೆ. ಇದು ಭಾರಿ ವಿಶೇಷತೆ. ಇದು ಎಲ್ಲವೂ ನಿಯಮ ಮುಗಿದ ನಂತರ ಇದು ಎಲ್ಲವನ್ನು ಕೊಂಡೋಗಿ ಮತ್ತೆ ಪ್ರಕೃತಿಗೆ ದೂರವಾಗಿ ತೆಂಗಿನ ಬುಡದಲ್ಲಿ ಎಲ್ಲಿಯಾದರೂ ಹಾಕು, ಮಣ್ಣಿಗೆ ಮಣ್ಣಾಗಿ ಹೋಗಬೇಕು. ಅದನ್ನು ದಾಟಬಾರ್ದು, ಅದನ್ನು ಒತ್ತಿಸಬಾರ್ದು ಅಂತ ನಿಯಮ ಇದೆ. ಅತ್ಯಂತ ಒಂದು ವಿಶೇಷವಾದಂಥ ವಸ್ತುವನ್ನು ತಿರಿಯಾಗಿಡುವಂಥದ್ದು ತಿರಿ ಅಂತ ಕರೀತಾರೆ. ಇದನ್ನು ದೈವದ ಪೀಠ ಅಂತ ಕರೀತಾರೆ. ಈ ಪೀಠಕ್ಕೆ ದೈವಗಳಿಗೆ ನೋಡಿ, ಸರಪಳಿ ಬಂದರೆ ಅದನ್ನು ಉಯ್ಯಾಲೆ ಅಂತ ಕರೀತಾರೆ. 4 ಕಾಲು ಬಂದರೆ ಅದನ್ನು ಮಂಚ ಅಂತ ಕರೀತಾರೆ. 1 ಇದು ಬಂದರೆ ಅದಕ್ಕೆ ಮುಂಡಿ ಅಂತ ಕರೀತಾರೆ. ಮತ್ತು ಮದನ ಕೈ, ಮನೆ, ಈಗೆಲ್ಲ ನಿಯಮಗಳಿದೆ. ಅದು ಎಲ್ಲವೂ ನಮಗೆ ಕಾಲ್ತದೆ. ಇಲ್ಲಿ ಚಿತ್ತಾರಿಗೆಯಲ್ಲಿ ಉಯ್ಯಾಲೆ ಇದೆ, ಇಲ್ಲಿ ಮಂಚ ಇದೆ. ಇದಕ್ಕೆ ನಿಯಮ. ಅದೇ ರೀತಿ ದೈವ ತನ್ನ ನಿಜರೂಪವನ್ನು ತೋರಿಸಿ ಮೆಚ್ಚಿಯ ದಿನ ಮಲ್ರಾಯಣ ಧರ್ಮ ದಿನ ಈ ಪೀಠದಲ್ಲಿ ಕೂತು ದೈವ ಕೊಟ್ಟಂಥ ಅಪ್ಪನೆ ಒಂದು ಮಾತಿದೆ. ಪಂಡಿಂಚಿ ಪಾತೆರ ಗಾಲಿಗಿರಾತಜಿ ಮಣ್ಣಗಿರಾತಜಿ ಮುರುಗದಿಚ್ಚಾತಜಿ ಚಟ್ಟಗಟ್ಟೀಜಿ ಪೊಟ್ಟಾತಜಿ ಕೊರಿಪಾತೆರ ಸತ್ಯ ನಡತೆ ಪಂಚಿನ ದೈವಗಳು. ಈ ಪೀಠ, ಈ 3 ಕಾಲಿನ ಪೀಠದಲ್ಲಿ ಕೂತು ಇದನ್ನು ಹೇಳಿದಾಗ ಕೊಟ್ಟಂಥವು ಎಲ್ಲವೂ ಸರಿಯಾಗ್ತದೆ. ಇದನ್ನು ಪೀಠ ಅಂತ ಕರಿತವೆ. ಇದಕ್ಕೊಂದು ಮಹತ್ವ ಇದೆ.